are you all? I hope all are you good. In this section, let us some more problems solve on multiplication of two complex numbers. Last class I will solve only two problems. Take a third one. Root 2 plus root 3i into root 3 plus root 2i. ನೋಡ್ರಿ ಈ ಕೊಟ್ಟಿರ್ತಕ್ಕಂತ ಈ ಎರಡು ಕಾಂಪ್ಲೆಕ್ಸ್ ನಂಬರ್ ಅನ್ನು ಮಲ್ಟಿಪ್ಲಿಕೇಶನ್ ಮಾಡ್ರಿ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ನಲ್ಲಿ ಕೇಳ್ತಾರೆ. ನೋಡಿ ಹೆಂಗ್ ಮಾಡ್ಬೇಕು, ಇಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂತ ಏನ್ ಪ್ರೆಸೆಂಟ್ ಆಗ್ಯಾವ್ರಿ, ನಮ್ಗ ರೂಟ್ ಪ್ರೆಸೆಂಟ್ ಆಗ್ಯಾವ. ಹೌದಾ? ದಿಸ್ ಇಸ್ ಅ ಬೈನಾಮಿಯಲ್, ದಿಸ್ ಇಸ್ ಅ ಬೈನಾಮಿಯಲ್. ಬೈನಾಮಿಯಲ್ ಅಂತ ಊಹಿಸ್ರಿ. ನೋಡಿ ಇಲ್ಲೊಂದು ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ, ಎರಡು ಟರ್ಮ್ ಇದ್ರೆ ಬೈನಾಮಿಯಲ್. ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. root 2 is multiplication with root 3 and root 2i. ಫಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿತ್ತು. ರೂಟ್ 2 into root 3. ರೂಟ್ ಬಗ್ಗೆ ಮೊನ್ನೆ ಹೇಳಿದ್ನಿ, ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ ನೋಡ್ರಿ. ರೂಟ್ 2 into root 3 ರೂಟ್ 6 ಆಕೈತಿ. ಯಾಕೆ 6 ಆಕೈತಿ ಅಂದ್ರೆ ಕಂಡೀಷನ್ ಏನೈತಿ ಅಂದ್ರೆ ರೂಟ್ a into root b is equal to ರೂಟ್ ab ಅಂತ ಬರಿಬಹುದು. ಯಾಕೆ ಬರಿಬಹುದು ಎಲ್ಲರಿಗೂ ಗೊತ್ತಿರ್ತೈತಿ, ನಿಮ್ಗೆ ಶಿಸ್ತಿನಿಂದ ಕಲ್ಕೊಂಡು ಬಂದಿರ್ತೀರಿ. ಮತ್ತೊಂದ್ಸಲ ರಿವೈಸ್ ಮಾಡ್ತೀನಿ, ಯಾರಿಗೆ ಗೊತ್ತಿರಲ್ಲ ಈ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ಯಾಕೆ ಬರಿತೀವಿ ಅಂದ್ರೆ a raised to 1/2 into b raised to 1/2 ಇದು ಎರಡು ತರದ್ದು ಪವರ್ ಏನೈತಿ ಸೇಮ್ ಐತಿ. ಹೌದಾ? ಅದಕ್ಕ ನಾವ್ ಏನ್ ಬರಿತೀವಿ, ab raised to 1/2. 1/2 is nothing but root. ಸ್ಕ್ವೇರ್ ರೂಟ್ ಗೆ ನಾವ್ ಏನಂತ ಕರಿತೀವಿ, ವ್ಯಾಲ್ಯೂ ಇದೆ, ಏನಿದೆ ನಮ್ದು 1/2 ಐತಿ. ಅದನ್ನ ಏನು ಬರಿಬೇಕು, ಕೊಟ್ಟಿರ್ತಕ್ಕಂತ ವ್ಯಾಲ್ಯೂ ಪವರ್ ವ್ಯಾಲ್ಯೂ ಬರಿಬೇಕು. ಇದೊಂದು ನಿಮಗೆ ಐಡೆಂಟಿಟಿ ಬಂದೈತಿ. ಎಲ್ಲಿ ಬಂದೈತಪ್ಪ ಅಂದ್ರೆ 6th ಗೆ ಬಂದೈತಿ. ನೋಡ್ರಿ ಏನ್ ಬಂದೈತಿ ಅಂದ್ರೆ a raised to m into b raised to m is equal to ab raised to m ಅಂತ ಒಂದು ಐಡೆಂಟಿಟಿ ಇದೆ. ಹೌದಾ? ಈ ಐಡೆಂಟಿಟಿ ಮೇಲೆ ಇದನ್ನ ಬರಿತೀವಿ. ಹೌದಾ? ಇದ್ರ ಮೇಲೆ ಕೊಟ್ಟಿರ್ತಕ್ಕಂತ ನಂಬರ್ಸ್ ಗ ಆನ್ಸರ್ ಬರಿತೀವಿ. ಹೌದಾ? ರೂಟ್ 2 ರೂಟ್ 3 ಇಲ್ಲಿ ರೂಟ್ ಐತಿ, ಇಲ್ಲಿ ರೂಟ್ ಐತಿ, ವ್ಯಾಲ್ಯೂ ಡಿಫರೆಂಟ್ ಆದ್ರೂ ನಾವು ಅದನ್ನ ಏನ್ ಮಾಡಬಹುದ್ರಿ, ಮಲ್ಟಿಪ್ಲಿಕೇಶನ್ ಮಾಡಬಹುದು. ರೂಟ್ 6 ಬಂತು. ಒಂದ್ ವೇಳೆ ವ್ಯಾಲ್ಯೂ ಸೇಮ್ ಆದ್ರೆ ರೂಟ್ 2 into ರೂಟ್ 2 is equal to 2. ಬಿಕಾಸ್ ಈ ವ್ಯಾಲ್ಯೂ ಸೇಮ್ ಐತಿ, ಅದರ ಸಂಬಂಧ ನಾವು ಇದನ್ನ ಏನಂತ ಬರಿಬಹುದ್ರಿ, ರೂಟ್ 2 ಬ್ರಾಕೆಟ್ ಸ್ಕ್ವೇರ್ a into a, ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್. ದಿಸ್ ಇಸ್ 2. ನಾ ಇವತ್ತು ಬಿಡಿಸ್ತಕ್ಕಂತ ಪ್ರಾಬ್ಲಮ್ಸ್ ಗೆ ಈ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿರ್ತಲ್ಲ, ನಿಮ್ದು 6 to 10th ಒಳಗೆ ಮುಗಿಸಿ ಬಂದಿರಿ ಎಲ್ಲಾ ಕಾನ್ಸೆಪ್ಟ್. ಮತ್ತೊಂದ್ಸಲ ರಿವೈಸ್ ಮಾಡಿ ಇದ್ರ ಬಗ್ಗೆ ಐಡಿಯಾ ಇರಲಿ. ಒಬ್ಬೊಬ್ರು ಏನೇನೋ ಬರೀತಿರ್ತಾರ. ಹೌದಾ? ನಾವು ನೋಡಿವಿ, ಅದರ ಸಂಬಂಧಿತ ರಿವೈಸ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿತ್ತಂದ್ರೆ ಈ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ಇಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ. ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕಿಲ್ಲ. ಓಕೆ, ಕ್ಲೀನ್ ಮಾಡ್ಲಿ. ನಿಮಗೆ ಏನಾದ್ರು ಡೌಟ್ ಅನ್ಸಿದ್ರೆ ಮ್ಯೂಟ್ ಮಾಡಿ, ಸ್ಟಾಪ್ ಮಾಡ್ರಿ, ಮತ್ತೆ ರಿವೈಸ್ ಮಾಡ್ರಿ, ಸ್ಟಾಪ್ ಮಾಡ್ರಿ, ಮತ್ತೆ ರಿವೈಸ್ ಮಾಡ್ರಿ, ಗೊತ್ತಾಗ್ಬಿಡ್ತದೆ. ಈ ಬಾಕ್ಸ್ ಎದಕ್ಕೆ ಹಾಕಿನದ್ ಗೊತ್ತೈತಲ್ಲ, ಇಲ್ಲಿ ಲೈಟ್ ಶೈನಿಂಗ್ ಬೀಳ್ತೈತೆ, ಅದಕ್ಕೆ ಹಾಕಿನ ಇಲ್ಲಿ ಏನೂ ಬರೀದಿಲ್ಲ. ಓಕೆ, ಹಿಂಗೆ ಯಾಕೆ ಹಾಕ್ಯಾರ ತಿಳ್ಕೊಬೇಡ್ರಿ. See here, root 2 is a multiplication of root 3. root 2 into root 3 ಏನಾಗುತ್ತೆ ನೋಡ್ರಿ, ಒಂದ್ಸಲ ಸ್ಟೆಪ್ಸ್ ಎಲ್ಲ ಬರ್ತೇನೆ ನಾನು. ರೂಟ್ 2 into ರೂಟ್ 3 ಸೈನ್ ಎರಡು ಕಡೆ ಪ್ಲಸ್ ಐತಿ, ಪ್ಲಸ್ ರೂಟ್ 2 is multiplication ರೂಟ್ 2i. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ i ಪ್ರೆಸೆಂಟ್ ಐತಿ, ಇಲ್ಲಿ ಸೈನ್ ಏನೈತಿ ಪ್ಲಸ್ ಐತಿ, ಪ್ಲಸ್ ತಗೊಳ್ತಾನ ನಾನು. ರೂಟ್ 2 into ರೂಟ್ 2 ಬರೀತೀನಿ. ಮತ್ ರೂಟ್ 2 into ರೂಟ್ 2i. ಈಗ ಒಂದು ಟರ್ಮ್ ದಾತಂದ್ರೆ ಈ ರೂಟ್ 2 ಅನ್ನ ಇದರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ ನಾನೀಗ. ಈಗ ರೂಟ್ 3i ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಇದರ ಜೊತೆ, ರೂಟ್ 3 ಜೊತೆ. ರೂಟ್ 3i is multiplication with ರೂಟ್ 2i. ಓಕೆ, ಇಲ್ಲೂ ಕೂಡ ಸೈನ್ ಅನ್ನ ಅಬ್ಸರ್ವ್ ಮಾಡಬಹುದು. ಎಲ್ಲಾ ಪ್ಲಸ್ ಅದಾವ, ಹಾಗಾಗಿ ಎಲ್ಲಾ ಪ್ಲಸ್ ಬರ್ತಾವೆ. ಇಲ್ಲಿ ರೂಟ್ 3 into ರೂಟ್ 3 ಮಲ್ಟಿಪ್ಲಿಕೇಶನ್ ಏನೈತಿ, ಇಲ್ಲಿ i ಐತಿ.
ಅದನ್ನು ಪ್ರೆಸೆಂಟ್ ಮಾಡಬೇಕು, ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಏನೈತೆ ಪ್ಲಸ್ ಸೈನ್ √2 ಇಂಟು √3 I ಇಂಟು I ಸ್ಕ್ವೇರ್. ಇಲ್ಲಿಗೆ ನಮ್ದು ಮುಗಿತು ನೋಡ್ರಿ. ನಿಮಗೆ ಈಸಿಯಾಗಿ ಹೇಳ್ಬೋದು. ಇಲ್ಲಿ ಏನಾದ್ರು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ನಂಬರ್ ಡಿಫರೆಂಟ್ ಇದ್ರು ಮಲ್ಟಿಪ್ಲಿಕೇಶನ್ ಮಾಡಬಹುದು, ಬಟ್ ಎಷ್ಟು ಪವರ್ ಏನಾಗಿರ್ಬೇಕ್ರಿ ಸೇಮ್ ಇರಬೇಕು, ಅಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗತ್ತ. ಇಲ್ಲಿ 2 3s √6 √2 ಇಂಟು √2 ಸ್ಕ್ವೇರ್, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಆನ್ಸರ್ ಇಸ್ 2. ಅದು ಗೊತ್ತಿರಲಿ. √2 ಇಂಟು √2 2 2s 4 ರೂಟ್ ಅಂದ್ರೆ ಏನಾಗುತ್ತೆ 2 ಆಗುತ್ತೆ, ಗೊತ್ತಿರಲಿ. ಪ್ಲಸ್ 2 ಆಗಿದೆ ನೋಡಿ ಮುಂದ್ಗಡೆ I ಪ್ಲಸ್ √3 ಇಂಟು √3 ಅಂದ್ರೆ ಹಿಂಗೆ ಎರಡು ರೂಟ್ ಇದ್ದು ನಂಬರ್ ಸೇಮ್ ಇತ್ತಂದ್ರೆ ಆನ್ಸರ್ ಏನಿರ್ತದ ಅಲ್ಲಿ ಇರ್ತಕ್ಕಂಥ ನಂಬರೇ ಇರ್ತದ 3I. ನೆಕ್ಸ್ಟ್ √2 ಇಂಟು √3 6 I ಸ್ಕ್ವೇರ್ ವ್ಯಾಲ್ಯೂ ಇಸ್ ಆಲ್ರೆಡಿ ಯು ನೋ -1, ಗೊತ್ತಿರಲಿ, ಮರೆಯುವಂಗಿಲ್ಲ, ಯಾವುದು ಮರೆಯುವಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್ √6, these two are the like terms can be added, 5I plus minus -6. ಹಾಗಾದ್ರೆ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಸೆಪರೇಟ್ ಮಾಡ್ಬೇಕ್ರಿ. ರಿಯಲ್ ಪಾರ್ಟ್ ಯಾವಾಗ್ತೋ I ಎಲ್ಲಿ ಪ್ರೆಸೆಂಟ್ ಇರಂಗಿಲ್ಲ ಅದು ರಿಯಲ್ ಪಾರ್ಟ್ ಆಗ್ತೈತಿ. √6 ಒಳಗೆ I ಅಂತೇನೆ ಇಲ್ಲ, -6 ಒಳಗೆ I ಅಂತೇನೆ ಇಲ್ಲ, ಬ್ರಾಕೆಟ್ ಹಾಕ್ಬೇಕು. ಪ್ಲಸ್ 5y, ಇಲ್ಲಿ ರಿಯಲ್ ಪಾರ್ಟ್ ಏನಾಗುತ್ತಾ √6 - 6 ಆಗುತ್ತಾ. ದಿಸ್ ಇಸ್ ಅ ರಿಯಲ್ ಪಾರ್ಟ್, ದಿಸ್ ಇಸ್ ಅ ಇಮ್ಯಾಜಿನರಿ ಪಾರ್ಟ್. ಇಮ್ಯಾಜಿನರಿ ಪಾರ್ಟ್ ಏನಾಗುತ್ತೆ ಇಲ್ಲಿ 5 ಆಗುತ್ತಾ. ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಸ್ವಲ್ಪ ಇಲ್ಲಿ ನೋಡ್ರಿ, ಇನ್ನೊಂದು ಓದ್ತೆ ನನ್ನ ಪ್ರಾಬ್ಲಮ್ಸ್, ಯಾಕಂದ್ರೆ ಬರೀ ಪ್ಲಸ್ ಬಿಡಿಸಾಕತ್ತೀವಿ, ಮೈನಸ್ ಇದ್ದು ಬಿಡಿಸೋಣ. ಓಕೆ, √2 ಮೈನಸ್ √5y ಇಂಟು √3 ಮೈನಸ್ √5y. ಇದನ್ನ ಸ್ವಲ್ಪ ಗಮನಿಸಬೇಕು. ಇಲ್ಲಿ ಮೈನಸ್ ಬಂದಿತ್ತು, ಇಲ್ಲಿ ಮೈನಸ್ ಬೇಡ, ಅಥವಾ ಒಂದು ಪ್ಲಸ್ ತಗೊಳ್ಳು, ಕನ್ಫ್ಯೂಸ್ ಆಗೋದು ಬೇಡ. ನೋಡ್ರಿ, ಇವು ಎರಡು ಬೈನಾಮಿಯಲ್ಸ್, ಇವು ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ ಅಂತಾರೆ, ಹೌದಾ? ಈ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊಲ್ಯೂಷನ್ ಸ್ಲೋ ಆಗಿ ಮಾಡಬೇಕು, ಫಾಸ್ಟ್ ಮಾಡಬಾರ್ದು, ಯಾಕಂದ್ರೆ 2 ನಿಮಿಷಕ್ಕೆ ಒಂದು ಮುಗಿಬೇಕು ನಮ್ದು ಕಂಪಲ್ಸರಿ ರೂಲ್ಸ್ ಪ್ರಕಾರ. √2 is a multiplication with √3 and √2 is a multiplication with √5y. ಹಾಗಾದ್ರೆ ಮಾಡೋಣ, ಇನ್ನೊಂದು ತರ ಮಾಡ್ತೇನೆ ನಾನು, ಇನ್ನೊಂದು ಸ್ಟೆಪ್ ಪ್ರಕಾರ. √2 √3 plus √5i, √2 ಅನ್ನ ಇದರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಸೈನ್ ಇಸ್ minus here, minus √5i is multiplication √3 plus √5i. okay, ನೋಡ್ರಿ, √2 is multiplication with √3 plus √5y, minus sign as it is √5i is multiplication with √3 plus √5i. ಎಲ್ಲ ಒಂದ, ಇದೊಂದು ಸಿಂಪ್ಲಿಫಿಕೇಶನ್ ಬೇರೆ, ಅದೊಂದು ಸಿಂಪ್ಲಿಫಿಕೇಶನ್ ಬೇರೆ. ಆ ರೀತಿನೂ ಮಾಡಬಹುದು, ಈ ರೀತಿನೂ ಮಾಡಬಹುದು. ಇದರಿಂದ ಆರ್ ಸಿಗ್ತೈತೆ, ಅದು ಸ್ವಲ್ಪ ಡೈರೆಕ್ಟ್ ಐತೆ ಅಷ್ಟೇ. ನೋಡ್ರಿ, √2 is a multiplication with √3. I'll write direct answer, already ಬಾಳ ಬೇಸಿಕ್ ಕೊಟ್ಟೇನೆ. ಓಕೆ, √6 ಗೊತ್ತಿರಲಿ. √2 is a multiplication with √5i, but sign is a plus, don't worry, direct sign is a plus. √2 into √5 direct √10i ಗೊತ್ತಿರಲಿ. ಮೈನಸ್ ಇಲ್ಲಿ ಬಂತು ನೋಡ್ರಿ, ನಮ್ಮದು ಕನ್ಫ್ಯೂಷನ್. ಇಲ್ಲಿ ಮೈನಸ್ ಐತೆ, ಇದರ ಹಿಂದೆ ನಂಬರ್ ಇಂದ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ಪ್ಲಸ್ ಮೈನಸ್ ಮೈನಸ್ ಕಲ್ತು ಬಂದಿದ್ದೀವಿ ನೀವು. ಓಕೆ, √5 into √3 √15i, √15i ಅಗೇನ್ ಪ್ಲಸ್ ಮೈನಸ್ ಮೈನಸ್ √5 into √5 ಸೇಮ್ ಅಂದ್ರೆ ಏನು ಬರಿಬೇಕು, ಪೈ ಬರಿಬೇಕು, ಗೊತ್ತಿರಲಿ. I into I ಸ್ಕ್ವೇರ್ ಗೊತ್ತಿರಲಿ, ಬ್ರಾಕೆಟ್ ಹಾಕಬೇಕು. ಸಿಂಪ್ಲಿಫೈ ದಿಸ್ ಅಗೇನ್, ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಏನಿದೆ √6 ಇದೆ, ಪ್ಲಸ್ ಇವು ಎರಡರೊಳಗೂ ಕಾಮನ್ ಏನೈತೆ I is the common. ಯಾಕೆ ಕಾಮನ್ ತೆಗಿಬೇಕು? these two are the difference. ಇಲ್ಲಿ √10 ಐತಿ, ಇಲ್ಲಿ √15 ಐತಿ, ಅದಕ್ಕೆ ಏನ್ ಮಾಡಬೇಕು, ಡಿಫರೆಂಟ್ ಇರ್ತಾವ, ಅದಕ್ಕೆ ಕೂಡ್ಸಕ್ಕೆ ಬರಂಗಿಲ್ಲ, ಕಳ್ಯಾಕ ಬರಂಗಿಲ್ಲ, ಇದ್ದಿದ್ದು ಹೆಂಗೈತಿ ಹಂಗೆ ಇಡಬೇಕು ಅಷ್ಟ. √15 ಮೈನಸ್ 5 ಐತಿ, 5 ಇಡ್ರಿ, I ಸ್ಕ್ವೇರ್ ವ್ಯಾಲ್ಯೂ ಇಸ್ -1 ಗೊತ್ತಿರಲಿ.
6 plus I root 10 minus root 15 minus minus again plus 5. ಈಗ ಏನ್ ಮಾಡ್ರಿ, ಇಮ್ಯಾಜಿನರಿ ಪಾರ್ಟ ಮತ್ತು ರಿಯಲ್ ಪಾರ್ಟ ಸಪರೇಟ್ ಮಾಡ್ರಿ. ಯಾವ್ದರಿಂದ ಆಗೈತೆ ಅದನ್ನ ಬೇರೆ ಮಾಡಬೇಕು, ಯಾವ್ದರಿಂದ ಆಗಿರಂಗಿಲ್ಲ ಅವನ್ನ ಬೇರೆ ಮಾಡಬೇಕು. ರೂಟ್ 6 ಪ್ಲಸ್ 5 ಬ್ರಾಕೆಟ್ ಹಾಕ್ಬಿಡ್ರಿ, ಗೊತ್ತಾಗ್ಲಿ ಇದು ರಿಯಲ್ ಪಾರ್ಟ್ ಅಂತ. I ರೂಟ್ 10 ಮೈನಸ್ ರೂಟ್ 15. ದಿಸ್ ಇಸ್ ಅ ಆನ್ಸರ್. ಕೊಟ್ಟಿರತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರ್ತಕ್ಕಂತ ಆನ್ಸರ್ ಇದು. ಸ್ವಲ್ಪ ಕೇರ್ ಕೊಡಿ, ಓದೋದ ಬೇಕಾಗಿಲ್ಲ, ಸ್ಟಡಿ ಮಾಡೋದ ಬೇಕಾಗಿಲ್ಲ, ಒಂದ್ಸಲ ತಿಳ್ಕೊಂಡ್ರೆ ಮುಗಿತ್ರಿ. ಮೈಂಡ್ ಒಳಗೆ ಸೆಟ್ ಮಾಡ್ಬಿಡುದು, ಏನ್ ಮಾಡ್ಬೇಕು ಇಲ್ಲಿ ಗಡಬಡಿಸೋಂಗಿಲ್ಲ. ಗಡಬಡಿಸ್ ಮಾಡಿ ಬ್ರಾಕೆಟ್ ಮರೆತು ಏನಾರ ಆಗುತ್ತೆ ಇಲ್ಲಿ. ಬಹಳ ಸ್ಲೋ ಆಗಿ ಸ್ಟೆಪ್ ವೈಸ್ ಬಂದ್ರೆ ಆನ್ಸರ್ ಏನ್ ಮಾಡುತ್ತೆ ನಮ್ಗೆ ಈಸಿಯಾಗಿ ಸಿಕ್ಬಿಡ್ತದ. ಸಿಕ್ಕಿರ್ತಕ್ಕಂತ ಆನ್ಸರ್ ಅನ್ನ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಒಳಗ ಸಪರೇಟ್ ಮಾಡಿ ಇಡಬೇಕು. ಯಾಕಂದ್ರೆ ನಮ್ಗೆ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ಸ್ ಅನ್ನ a ಪ್ಲಸ್ IB ಒಳಗನೆ ಇಡಬೇಕ್ರಿ. ನಮ್ದು ರೂಲ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್, ಡೆಫಿನೇಷನ್ ಆಫ್ ದಿ complex number ಗೊತ್ತಿದೆ. Okay, I hope you understand this concept. Next goes to the division of two complex number. Next goes to the division of two complex number. Division of two complex number. This concept is a very important in complex number. ಈ ಕಾನ್ಸೆಪ್ಟ್ ಏನಾಗುತ್ತೆ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಒಳಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎರಡು ಫಾರ್ಮುಲಾ ಹೇಳ್ತೀನಿ, ಬೇಸಿಕ್ ಫಾರ್ಮುಲಾ ಅವೆಲ್ಲ ನಿಮಗೆ ಗೊತ್ತಾಯಿರ್ತಾವ. ಮೇ ಬಿ ಆ ಸಿಂಪಲ್ ಫಾರ್ಮುಲಾ ಪ್ರೆಸೆಂಟ್ ತಗೋತೀನಿ ನಾನು. ಈಗ ನನಗೆ ಬೇಕಾಗಿತ್ತು ಗೊತ್ತು ನಾನು a² - b² = a + b a - b. ನನಗೆ ಯಾವಾಗ ಯಾವ ಫಾರ್ಮುಲಾ ಬೇಕಲ್ಲ ನಾನು ಬರಿತಾ ಹೋಗ್ತೀನಿ ನಾನು. ಇವೆಲ್ಲ ನಿಮಗೆ ಗೊತ್ತೇ ಇರ್ತಾವ. a + b ಬ್ರಾಕೆಟ್ ಸ್ಕ್ವೇರ್ a² + b² + 2ab. ನೆಕ್ಸ್ಟ್ ಫಾರ್ಮುಲಾ a - b ಬ್ರಾಕೆಟ್ ಸ್ಕ್ವೇರ್ a² + b² - 2ab. ಈ ಫಾರ್ಮುಲಾ ನಿಮಗೆ ಗೊತ್ತಿರ್ತಾವ. ಇದ್ರ ಜೊತೆ ಇನ್ನೊಂದು ಗೊತ್ತಿರಬೇಕು ನಮಗೆ. ಏನೇನು ಗೊತ್ತಿರಬೇಕು? ಐಡೆಂಟಿಟಿ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಐಡೆಂಟಿಟಿ ಏನ್ ಹೇಳ್ತದ? a⁻m into a⁻m + n. ಇವೆರಡು ಕಾನ್ಸ್ಟೆಂಟ್ ಸೇಮ್ ಆತಂದ್ರ ಅದರ ಪವರ್ ಏನಾಗುತ್ತೆ? ಆಡ್ ಆಗುತ್ತೆ. ಗೊತ್ತಿರಲಿ ಅದು ಕೂಡ. a⁻m / a⁻n = a⁻m - n. ಇದು ಕೂಡ ಗೊತ್ತಿರಲಿ, ಯೂಸ್ ಆದಾಗ ಬಳಸೋನು, ಗೊತ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ a⁻m into b⁻m = ab⁻m. ಇದು ಕೂಡ ಗೊತ್ತಿರಲಿ ಕಾನ್ಸೆಪ್ಟ್. ಇದನ್ನೆಲ್ಲ ಕಲ್ತಾ ಬಂದಿದ್ದೀರಿ ಹಿಂದಿನ ಕ್ಲಾಸ್ ಒಳಗೆ, 7th ಕ್ಲಾಸ್ ಒಳಗೆ. a⁻m ಬ್ರಾಕೆಟ್ ⁻n = a⁻mn. ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ ಕಲ್ತು ಬಂದಿದ್ದೀರಿ. ಮತ್ತೊಂದ್ಸಲ ರಿವೈಸ್ ಮಾಡಿದೀನಿ, ನೆನಪಿನಲ್ಲಿ ಇಟ್ಕೋಬೇಕಿದೆ. ಹೌದಾ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ. Division of two complex number. I will take two complex number. Z1 is equal to x plus iy. x plus iy. Z2 is equal to ಅಥವಾ a plus b ನ ತಗೊಳ್ಳಿ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋತೀರಿ ನೀವು. a plus ib c plus id. ಯಾಕೆ ಅಡಿಷನ್ ಅಂತ ತಗೊಳ್ಳಿ. ಇಲ್ಲಿ x plus iy ತಗೊಂಡ್ರೆ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ x - iy ತಗೊಳಕ್ ಬರಂಗಿಲ್ರಿ. ಅದನ್ನ ಬ್ಯಾಗ್ನ ತಗೋಬೇಕು. ತಗೊಂಡ್ರೆ ನಡೆಯಂಗಿಲ್ಲ ಅಂತ ಕೇಳ್ತೀರಿ, ಅದು ನಡೀತದೆ, ಏನ್ ಪ್ರಾಬ್ಲಮ್ ಇಲ್ಲ. ಈಗ ನಿಮ್ ತಿಳ್ಸು ಸಲ ಭಾಳ ಈಸಿಯಾಗಿ ತಿಳ್ಕೊಬೇಕಂದ್ರೆ ಹಂಗ ತಗೋಬೇಕಾಗ್ತದ. ನಾವು ಇದನ್ನು ತಗೋಬಹುದು, ಇದೇನಂತ ತಪ್ಪಾಗೋದಿಲ್ಲ. ಬಟ್ ತಿಳ್ಸು ಸಲ್ಮಾನ್ ಈ ರೀತಿ ತಗೊಳೋಣ ಅಷ್ಟ, ಈಸಿ ಆಗಲಿ ನಿಮಗೆ ಕಾನ್ಸೆಪ್ಟ್. ಓಕೆ ನೋಡ್ರಿ, ದೆನ್ ಕೊಟ್ಟಿರ್ತಕ್ಕಂತ ಈ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ಡಿವಿಸಿಬಲ್ ಮಾಡ್ರಿ ಅಂತ ಹೇಳ್ತಾರೆ. ಹೌದಾ? ಡಿವಿಸಿಬಲ್ ಅಂದ್ರೆ ಏನ್ ಮಾಡೋದ್ರಿ? Z1 / Z2. ದಿಸ್ ಇಸ್ ಅ ಕಾಂಪ್ಲೆಕ್ಸ್ ನಂಬರ್ ನೋಟೇಷನ್ಸ್. ಓಕೆ, ಹಾಗಾದ್ರೆ ಆನ್ಸರ್ ಏನ್ ಬರ್ತದೆ ನೋಡ್ರಿ, a + ib / c + id. a + ib / c + id. ಈ ಕಾಂಪ್ಲೆಕ್ಸ್ ನಂಬರ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ a + ib ಕನ್ವರ್ಟ್ ಆಗುತ್ತೆ. ಈಗ ಹಂಗಾರೆ ನಾವು ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಅನ್ನ ಸಿಂಪ್ಲಿಫೈ ಮಾಡಬೇಕು. ಡಿನಾಮಿನೇಟರ್ ಒಳಗೆ ಏನೈತಲ್ಲ i ಕಾಣ್ತೈತೆ, i ಬರಬಾರದು.
ರೀತಿ ಮಾಡ್ಬೇಕಂದ್ರ ಐ ಏನ್ ಆಗ್ಬೇಕಂದಂಗಾತ್ರಿ ನಮಗ ಐ ಸ್ಕ್ವೇರ್ ಆಗ್ಬೇಕ. ಇದಕ್ಕೆ ಐ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಇಲ್ಲಿ ಐ ಬರ್ತೈತಿ, ಇಲ್ಲಿ ಹೋಗೈತೆ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡಿನಾಮಿನೇಟರ್ ಒಳಗೆ ಏನ್ ಕೊಟ್ಟಿರ್ತಾರಲ್ಲ ಏನ್ ಕೊಟ್ಟಿರ್ತಾರಲ್ಲ ಕಾಂಪ್ಲೆಕ್ಸ್ ನಂಬರ್, ಆ ಕಾಂಪ್ಲೆಕ್ಸ್ ನಂಬರ್ ನಾವ್ ಏನ್ ಹಚ್ಚಬೇಕಪ್ಪ ಅಂದ್ರೆ ಇಲ್ಲಿ ಮೈನಸ್ ಹಚ್ತೀವಿ ನಾವು. ಡಿನಾಮಿನೇಟರ್ ಒಳಗ ಕೊಟ್ಟಿರ್ತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಒಳಗ ಮಿಡಲ್ ಇರ್ತಕ್ಕಂತ ಸೈನ್ ಮಾತ್ರ ಚೇಂಜ್ ಆಗ್ಬೇಕು. ಪ್ಲಸ್ ಇದ್ರ ಮೈನಸ್, ಮೈನಸ್ ಇದ್ರ ಪ್ಲಸ್. ಸಿ ಮೈನಸ್ ಐ ಡಿ ಇಲ್ಲಿ ಡಿನಾಮಿನೇಟರ್ ದಾಗ ಬರೆದ್ರ ನ್ಯೂಮಿನೇಟರ್ ದಾಗೂ ಕೂಡ ಅದನ್ನ ಬರಿಬೇಕು. ಬಾಳೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇದ ಬರಬೇಕು. ನೋಡಿ ಎಷ್ಟು ಲಾಜಿಕ್ ಐತಿ, ಬಹಳ ಚಂದ್ರಿ. ಮ್ಯಾಥಮೆಟಿಕ್ಸ್ ಕಲಿಯಾಕ ಬಹಳ ಇಂಟ್ರೆಸ್ಟ್ ಇದು. ಎ ಪ್ಲಸ್ ಐ ಬಿ ಸಿ ಪ್ಲಸ್ ಐ ಡಿ ಕೊಟ್ಟಾರ. ಇವೆರಡೂ ಕಾಂಪ್ಲೆಕ್ಸ್ ನಂಬರ್ ಡಿವೈಡ್ ಮಾಡ್ರಿ ಅಂತ ಹೇಳ. ಇವ್ನ ಎರಡು ಡಿವೈಡ್ ಮಾಡಿದ ಕೂಡಲೇ ನನಗೆ ಏನ್ ದರಿಬೇಕ್ರಿ, ಎ ಪ್ಲಸ್ ಐ ಬಿ ಒಳಗೆ ದರಿಬೇಕಾಗೈತಿ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡಿನಾಮಿನೇಟರ್ ಒಳಗ ಐ ಬರಾಕತೈತಿ, ನಮಗ್ ಬೇಕಾಗಿದ್ದು ನ್ಯೂಮಿನೇಟರ್ ಒಳಗ ಐ. ಈ ಐ ಅನ್ನ ಹೋಗ್ಲಾಡ್ಸಕ್ ಐ ಮಲ್ಟಿಪ್ಲಿಕೇಶನ್ ಮಾಡಿದ್ರು ನಡೆಯಂಗಿಲ್ಲ, ಇಲ್ಲಿ ಪ್ಲಸ್ ಇಟ್ರು ನಡೆಯಂಗಿಲ್ಲ. ಅದರ ಸಲುವಾಗಿ ಸಿ ಪ್ಲಸ್ ಐ ಡಿ ಇದ್ದಿದ್ದು ಏನ್ ಮಾಡ್ಕೊಂಡ, ಸಿ ಮೈನಸ್ ಐ ಡಿ ಮಾಡ್ಕೊಂಡಿ. ಇಲ್ಲಿ ಸೈನ್ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಬರ್ತೀನಿ. ಯಾವ್ದು ಅದನ್ನ ಹಂಗ ಇಟ್ಟೆ, ರಿಯಲ್ ಪಾರ್ಟ ಮತ್ತೆ ಇಮ್ಯಾಜಿನರಿ ಪಾರ್ಟ. ಇಲ್ಲಿ ಡಿನಾಮಿನೇಟರ್ ದಾಗಿಂದ ನ್ಯೂಮಿನೇಟರ್ ಒಳಗೆ ಪ್ರೆಸೆಂಟ್ ಮಾಡಿ. ಈಗ ನಾವು ಸಿಂಪ್ಲಿಫಿಕೇಶನ್ ಮಾಡೋದ್ರಿ ಇದನ್ನ. ಈಗ ಏನಾಗೈತೆ ನೋಡ್ರಿ, ಎ ಪ್ಲಸ್ ಐ ಬಿ ಮಲ್ಟಿಪ್ಲಿಕೇಶನ್ ಸೈನ್ ಐತಿ, ತೆಗೆದು ಬಿಡೋಣ ಅದನ್ನು. ಸಿ ಮೈನಸ್ ಐ ಡಿ, ಹಾಗಾದ್ರೆ ಎರಡು ಮಲ್ಟಿಪ್ಲಿಕೇಶನ್ ಐತ್ರಿ. ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ರೀತಿ ಕನಾಕತ್ತೈತ್ರಿ. ಮೊದಲ ಕಲ್ತಲ್ಲಿ ಇದೇ ಒಂದು 5 ನಿಮಿಷದಿಂದ ಅದೇ ಸೇಮ್ ಕಾನ್ಸೆಪ್ಟ್. ಇಲ್ಲಿ ಬರೀ ನಾ ಫಾರ್ಮುಲಾ ಎಡಕ್ಕೆ ಬರ್ತಾನೆ ಅಂತ ಹೇಳ್ತಾನ. ಇಲ್ಲಿ ಎ ಪ್ಲಸ್ ಬಿ ಕನಾಕತ್ತೈತಿ, ಇಲ್ಲಿ ಎ ಮೈನಸ್ ಬಿ ಕಾಣತೈತಿ. ಕನಾಕತ್ತಿ ಎ ಪ್ಲಸ್ ಬಿ, ಎ ಮೈನಸ್ ಬಿ. ಎ ಜಾಗದಾಗ ಏನೈತಿ, ಪ್ಲಸ್ ಜಾಗದಾಗ ಪ್ಲಸ್ ಐತಿ. ಬಿ ಜೊತೆ ಇಮ್ಯಾಜಿನರಿ ವ್ಯಾಲ್ಯೂ, ಇಮ್ಯಾಜಿನರಿ ಐ ಅಂತ ಕೂಡ್ಕೊಂಬೈತಿ. ಓಕೆ, ಇಲ್ಲಿ ಕೂಡ ನೋಡಿ ಎ ಜಾಗದಾಗ ಸಿ ಐತಿ, ಇದೇನೈತಿ ಐ ಜಾಗ. ಅಲ್ಲಿ ನೋಡ್ರಿ ಸಿ ಮೈನಸ್ ಐ ಡಿ, ಸಿ ಐತಿ ಮೈನಸ್ ಐತಿ ಐ ಡಿ. ಈ ಕಾನ್ಸೆಪ್ಟ್ ಅನ್ನ ಅಬ್ಸರ್ವ್ ಮಾಡ್ರಿ. ದಿಸ್ ಇಸ್ ಎ ಪ್ಲಸ್ ಐ ಬಿ, ದಿಸ್ ಇಸ್ ಎ ಮೈನಸ್ ಐ ಬಿ ಫಾರ್ಮ್ ನಾಗ ಐತಿ ನೋಡ್ರಿ. ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಅಬ್ಸರ್ವ್ ಮಾಡ್ರಿ. ಎ ಜಾಗದಾಗ ಸಿ ಐತಿ, ಬಿ ಜಾಗದಾಗ ಐ ಡಿ ಐತಿ. ಎ ಜಾಗದಾಗ ಸಿ ಐತಿ, ಬಿ ಜಾಗದಾಗ ಐ ಡಿ ಐತಿ, ಬಟ್ ಸೈನ್ ಇಸ್ ಮೈನಸ್. ಹಾಗಾದ್ರೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೋದು ನೀವು. ಸುಳ್ಳ ಟೈಮ್ ವೇಸ್ಟ್ ಆಗೈತಿ. ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಫಾರ್ಮುಲಾವನ್ನ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೋಬೇಕಾಗ್ತದೆ. ಎ ಪ್ಲಸ್ ಬಿ, ಎ ಮೈನಸ್ ಬಿ ಅಪ್ಲೈ ಮಾಡ್ಬಿಡ್ಲೇ ನಾನು. ಎ ಜಾಗದಾಗ ಸಿ ಐತಿ, ಹಾಗಾದ್ರೆ ಏನಾಯ್ತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು, ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಜಾಗದಾಗ ಐ ಡಿ ಐತಿ, ಐ ಸ್ಕ್ವೇರ್ ಬ್ರಾಕೆಟ್ ಬಿ ಸ್ಕ್ವೇರ್. ಗೊತ್ತಿರ್ಲಿ ಇದು ಕಾನ್ಸೆಪ್ಟ್. ಹಾಗಾದ್ರೆ ಎ ಇಸ್ ಅ ಮಲ್ಟಿಪ್ಲಿಕೇಶನ್ ವಿತ್ ಸಿ, ಎ ಇಸ್ ಅ ಮಲ್ಟಿಪ್ಲಿಕೇಶನ್ ವಿತ್ ಐ ಡಿ. ಯಾಸ್ ಇಟ್ ಇಸ್ ಆರ್ ಫಾಸ್ಟ್ ಮಾಡಿದ್ರೆ ನಾನು ಮಲ್ಟಿಪ್ಲಿಕೇಶನ್ಸ್ ಎ ಇಂಟು ಸಿ, ಎ ಸಿ. ಈಗ ತನಕ ಭಾಳ ಸ್ಲೋ ಆಗಿ ಮೈನಸ್ ನೀವ ಹೇಳ್ತಿರ್ತೀರಿ, ನೀವು ಮೈಂಡ್ ಒಳಗೆ ರನ್ ಆಗ್ತಿರ್ತೈತಿ, ಅದಕ್ಕೆ ನಾನು ಫಾಸ್ಟ್ ಬರೀತೇನೆ. ನೋಡಿ ಸಿ ಜೊತೆ ಮಲ್ಟಿಪ್ಲಿಕೇಶನ್ ಆಗುತ್ತಾ, ಪ್ಲಸ್ ಪ್ಲಸ್ ಉಳಿಯುತ್ತಾ, ಪ್ಲಸ್ ಬಿ ಸಿ ಐ ಮೈನಸ್ ಐ ಸ್ಕ್ವೇರ್ ಲೈಕ್ ದಿಸ್ ಪ್ಲಸ್ ಬಿ ಡಿ. ನೋಡಿ ಇದೇನಿದೆ, ಆಗ ಹೇಳಿದ್ದೀನಲ್ಲ ಕಾಂಪ್ಲೆಕ್ಸ್ ನಂಬರ್ ಮಲ್ಟಿಪ್ಲಿಕೇಶನ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ ಹೋಲ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್. ಇಲ್ಲಿ ಸಾವಕಾಶ ಮಾಡ್ತೀವಿ. ಮೈನಸ್ ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ ವಾಟ್, ಮೈನಸ್ 1, ದಟ್ ಈಸ್ ಡಿ ಸ್ಕ್ವೇರ್. ಗೊತ್ತಿಲ್ಲ, ಸ್ವಲ್ಪ ಲಕ್ಷ ಕೊಡ್ರಿ, ಗೊತ್ತಾಗ್ಬಿಡ್ತದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಬಿ ಡಿ ಬಂದೈತಲ್ಲ ನಮ್ದು ಆನ್ಸರ್, ಇಮ್ಯಾಜಿನರಿ ಪಾರ್ಟ ರಿಯಲ್ ಪಾರ್ಟ ಸಪರೇಟ್ ಮಾಡ್ಬೇಕಂತ ಹೇಳಿ ಎ ಸಿ ಪ್ಲಸ್ ಬಿ ಡಿ ಒನ್ ಸೈನ್ ಮಾಡ್ರಿ. ಹೌದಾ, ಇದನ್ನು ಉಲ್ಟಾ ಹಾಕಿ ಸೈನ್ ಐ ಕಾಮನ್ ತೆಗೀರಿ. ಇಲ್ಲಾಂದ್ರೆ ಹಿಂಗ ಐ ಕಾಮನ್ ತೆಗೆದ್ರೆ ಮೈನಸ್ ಅಲ್ಲೇ ಕಾಮನ್ ತೆಗಿತೆ. ನಾನು ಮೈನಸ್ ಐ ಕಾಮನ್ ತೆಗಿತೆ ನೋಡಿ. ಹಾಗಾದ್ರೆ ಮೈನಸ್ ಎ ಡಿ ಆಯ್ತು, ಮೈನಸ್ ಮೈನಸ್ ಪ್ಲಸ್ ಎ ಡಿ ಆಯ್ತು, ಪ್ಲಸ್ ಮೈನಸ್ ಮೈನಸ್ ಬಿ ಸಿ ಆಯ್ತು, ಹೋಲ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ಡಿ ಸ್ಕ್ವೇರ್. ಬಹಳ ಚಂದ ಐತ್ರಿ. ಸಿಂಪ್ಲಿಫಿಕೇಶನ್ ಮಾಡೋದು ಅಷ್ಟೇ, ಏನೋ ಜರುತ್ತಿಲ್ಲ. ಹಾಗಾದ್ರೆ ರಿಯಲ್ ಇಷ್ಟ ಬಿಡಬಾರ್ದು, ಇಟ್ಬಿಟ್ರೆ ತಪ್ಪಾಗ್ತೈತಿ. ನಮ್ದು ರೂಲ್ಸ್ ಏನೈತಿ, ಇಮ್ಯಾಜಿನರಿ ಪಾರ್ಟ ಮತ್ತು ರಿಯಲ್ ಪಾರ್ಟ ಸಪರೇಟ್ ಮಾಡ್ಬೇಕಂತ ರೂಲ್ಸ್ ಐತಿ. ಹೌದಾ, ಹಾಗಾದ್ರೆ ಸಪರೇಟ್ ಮಾಡೋಣ ನಾವು. ಎ ಸಿ ಪ್ಲಸ್ ಬಿ ಡಿ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಭಾಳ ಜನ ಇಟ್ಟ ಬಿಟ್ಬಿಡ್ತಾರೆ, ಹಂಗೆ ಬಿಡೋಂಗಿಲ್ಲ, ಬಿಟ್ರೆ ತಪ್ಪಾಗಿದೆ. ಮೈನಸ್ ಆಸ್ ಇಟ್ ಇಸ್. ಮೈನಸ್ ಇಟ್ಟು ಅಂದ್ರೆ ಏನಾಗೈತಿ ನೋಡ್ರಿ,
AD minus BC divided by C square plus D square I. ಸರ್ ನೀವು ಪ್ಲಸ್ ಇಡಂದ್ರಲ್ಲ ನೀವು ಈ ಪ್ಲಸ್ ಇಡಬೇಕ್ರಿ ಅಂತ ಕೇಳಿದವರು ಇಲ್ಲಿ ಅದನ್ನು ಇಡಾಕ ಬರ್ತೈತ್ರಿ. ಏನಿಲ್ಲ ಬಹಳ ಸಿಂಪಲ್ ಐತಿ ನೋಡ್ರಿ. AC plus BD divided by C square plus D square. AC plus BD divided by C square plus D square. ಮೈನಸ್ ಇದು ಪ್ಲಸ್ ಆಗಬೇಕಂದ್ರೆ ಇಲ್ಲಿ ಮೈನಸ್ ಅಗೇನ್ ಕಾಮನ್ ಆಗಬೇಕ್ರಿ. ಅಗೇನ್ ಕಾಮನ್ ಆಯ್ತಂದ್ರೆ ಇದು ಇಂಟರ್ಚೇಂಜ್ ಮಾಡ್ರೆ ಇದನ್ನ BC ಮೈನಸ್ AD ಮಾಡ್ರೆ ಅಂದ್ರೆ ಇದು ಆಟೋಮೆಟಿಕ್ ಪ್ಲಸ್ ಆಗಿ ಬಿಡ್ತೈತಿ. ಪ್ಲಸ್ BC ಮೈನಸ್ AD divided by C square plus D square I. ನೋಡ್ರಿ ಈಗ that is real part, this is imaginary part. ಸ್ಪಂದ this is A plus BI, this is A plus IB. this is a ಕೊಟ್ಟಿರ್ತಕ್ಕಂತ ಡಿವಿಷನ್ ಏನೈತ್ರಿ A plus IB ಒಳಗೆ ಪ್ರೆಸೆಂಟ್ ಆಯ್ತು. that is ಫಾರ್ಮುಲಾ. ಈ ಫಾರ್ಮುಲಾನ ನೆನಪಿಟ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ವಿದಿನ್ ಸೆಕೆಂಡ್ ಒಳಗೆ ಬರೆಯಬಹುದು. ಸರ್ ಇದನ್ನ ನನಗೆ ನೆನಪಿಡಾಕ ಆಗೋದಿಲ್ಲ, ನಮಗೆ ಸಾಂಗ್ ಐತೆ ಅಂದ್ರೆ ಇದನ್ನೆಲ್ಲವನ್ನು ಮಾಡಬಹುದು ಬಂದು ಇದನ್ನ ಬರೀಬೇಕಾಗ್ತದೆ. ನೆನಪಿಟ್ಟು ಡೈರೆಕ್ಟ್ ಬರೀಬಹುದು, ಅದರೊಳಗೆ ಏನು ತಪ್ಪಿಲ್ಲ. ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಟೇಕ್ ಎ ಪ್ರಾಬ್ಲಮ್ಸ್. Take one example. I will consider Z1 is equal to, I will take one simple problem to the first. 2 plus I. Z2 is equal to, sir, 2 minus I2. Z1 is equal to 2 plus I, Z2 is equal to 2 minus I. Then find Z1 divided by Z2. Z1 divided by Z2 is equal to ಏನಾಗ್ತದ? ಈ ಕೊಟ್ಟಿರ್ತಕ್ಕಂತ ಎರಡು ಕಾಂಪ್ಲೆಕ್ಸ್ ನಂಬರ್ ಅನ್ನು ಡಿವಿಷನ್ ಮಾಡಿದ್ರೆ ಏನಾಗ್ತದ? ಓಕೆ, ಹಾಗಾದ್ರೆ ನೋಡ್ರಿ 2 plus I divided by 2 minus I. ಇದೇ ಬಂದಿತ್ತು ನಮ್ಮ ಫಾರ್ಮುಲಾ. ಅದರೊಳಗೂ ಕೂಡ ನೀವು ಏನು ಮಾಡಬಹುದು? ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ A plus IB ಫಾರ್ಮುಲಾ ಇಡಬಹುದು. ಬಟ್ ಈ ಥಿಯರಿನೂ ಕೂಡ ನಿಮಗೆ ಗೊತ್ತಿರಬೇಕು. ಅದು CET ಗೆ ಅಲ್ಲಿ ಬಹಳ ಹೆಲ್ಪ್ ಆಗ್ತದೆ. ನೆನಪಿರಲಿಲ್ಲ ಅಂದ್ರೆ ಈ ವೇ ಒಳಗೂ ಬರಿಬಹುದು. ಸರ್ ಥಿಯರಿ ಒಳಗೆ ಇದನ್ನ ನೆನಪಿಟ್ರೆ ಬರೋದು ನಡೆಯಂಗಿಲ್ಲ ಅಂತ ಕೇಳಬಹುದು. ನಡೀತದ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು 2-3 ಸ್ಟೆಪ್ ಬರ್ತದೆ, ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಓಕೆ, ನಾನು ಏನು ಮಾಡ್ತೀನಿ, ಸ್ವಲ್ಪ ಲೆಂತಿನ ಬಿಡಿಸ್ತೀನಿ, ತಿಳ್ಕೊಳ್ಳಿ ನಿಮಗೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ. ನೋಡ್ರಿ 2 minus I ಐತ್ಲ, ಇದನ್ನ ಹೆಂಗ್ ಬರಿಬೇಕಂತ ಹೇಳಿ ನಾನು ಇಲ್ಲಿ ಮೈನಸ್ ಇತ್ತಂದ್ರ ಪ್ಲಸ್ ಹಚ್ಬೇಕು. 2 plus I ಇದು 2 plus I. ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ ಇದು ಆಟೋ ಹಾಯ್ ಸಿಕ್ಬಿಡ್ತೈತೆ ನಾವು. ಓಕೆ, ಈಗ ನೋಡ್ಬೇಕು ನೀವು, this is A plus B, A plus B. ಅಬ್ಸರ್ವ್ ಮಾಡಿ, ಎರಡು A plus B ಅನ್ನ ಗುಣಿಸಿದ್ರೆ ಏನಾಗೈತೆ ನಮ್ದ? A plus B ಬ್ರಾಕೆಟ್ ಹೋಲ್ ಸ್ಕ್ವೇರ್ ಬರ್ತೈತಿ, I ಸ್ಕ್ವೇರ್ ಬಂತ. ಹೋಲ್ ಡಿವೈಡೆಡ್ ಬೈ 2 minus I, 2 plus I, A minus B, A plus B. ಅಂದ್ರೆ ಫಾರ್ಮುಲಾ ಐತೆ ನೋಡಿ, A plus B, A minus B ಅಂದ್ರೆ ಒಂದ, 2 into 3 ಅಂದ್ರೆ ಒಂದ, 3 into 2 ಅಂದ್ರೂ ಒಂದ. ಓಕೆ, ಹಾಗಾದ್ರೆ ಇದೇನಾಯ್ತ್ರಿ? 2 ಸ್ಕ್ವೇರ್ ಮೈನಸ್ I ಸ್ಕ್ವೇರ್ ಆಯ್ತು. ಹಾಗಾದ್ರೆ A plus B ಸ್ಕ್ವೇರ್ ಫಾರ್ಮುಲಾ ಏನೈತೆ ನೋಡ್ರಿ ನಮ್ದು ಇಲ್ಲಿ, A ಸ್ಕ್ವೇರ್ plus B ಸ್ಕ್ವೇರ್ plus 2AB ಐತೆ. ಸೇಮ್ ಟು ಅಪ್ಲೈ ಟು ಹಿಯರ್, ಅದು ಬರ್ತೈತೆ ನಿಮಗೆ ಅಪ್ಲೈ ಮಾಡಕ್ಕೆ. ಸೊ ಮತ್ತೊಮ್ಮೆ ರಿವೈಸ್ ಮಾಡಿ ಹೇಳಾಕತ್ತಾನ ಅಷ್ಟೇ. 2 ಸ್ಕ್ವೇರ್ ಏನಾಗುತ್ತೆ ನೋಡ್ರಿ, 4 ಆಗುತ್ತೆ, ಪ್ಲಸ್ I ಸ್ಕ್ವೇರ್ ಆಗುತ್ತೆ, A ಸ್ಕ್ವೇರ್ plus B ಸ್ಕ್ವೇರ್ plus 2AB. 2 as it is, A ಜಾಗದಾಗ 2 ಐತಿ, B ಜಾಗದಾಗ I ಐತಿ. All divided by 2 square. 2 square ಮಾಡಿದ್ರೆ 4 minus as it is. I square simplify ಮಾಡಿದ್ರೆ minus 1. ಬಾ ಸಹಜ ಸರ್ ಅಗ್ನೇನ್ ಕೇಳ್ತಿರತ್ತೀರಿ. ಓಕೆ, 4 plus I square. I square value is a minus 1. 2 2s are 4. 4 into I, 4I. All divided by minus minus plus, that is plus. Okay, see here. ನೋಡ್ರಿ ಇವಾಗ ಏನಾಗುತ್ತೆ, 4 plus minus minus, 4 minus 1 3, 3 plus 4I divided by 5. ಹಾಗಾದ್ರೆ ಔಟ್ಪುಟ್ ಇಸ್ ಹಿಯರ್ 3 by 5 plus 4 by 5I, that is Z1 by Z2. ಕೊಟ್ಟಿರತಕ್ಕಂತ ಎರಡು ಕಾಂಪ್ಲೆಕ್ಸ್ ನಂಬರ್ ಅನ್ನ ಡಿವೈಡ್ ಮಾಡಿದರೆ
ಈ ರೀತಿಯಾಗಿ ನಮಗೆ ಔಟ್ಪುಟ್ ಬರ್ತದೆ. ಓಕೆ, ಐ ವಿಲ್ ಟೇಕ್ ಅನದರ್ 2 ಪ್ರಾಬ್ಲಮ್ಸ್. ಓಕೆ, ಸ್ಟಾಪ್ ಮಾಡ್ರಿ, ಬರ್ಕೋರಿ, ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ನಂತರ ಮತ್ತಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡು ಸಾಲ್ವ್ ಮಾಡ್ರಿ. ಓಕೆ, ಇದು ಬಹಳ ಈಜಿ ಚಾಪ್ಟರ್ ರೀ. PUC ಫಸ್ಟ್ ಇಯರ್ದಾಗ ಅತಿ ಈಜಿ ಚಾಪ್ಟರ್ ಮತ್ತೆ ಇಂಟ್ರೆಸ್ಟಿಂಗ್ ಚಾಪ್ಟರ್ ರೀ. ಹೊಸದು ಕಲಿತೀವಿ. ಇನ್ನತಕ ಎಲ್ಲಾ ಚಾಪ್ಟರ್ ಹಳೆದ ಕಲಿಂಕದವ್ರಿ. ಇದಂಗಲ್ಲ, ಸ್ವಲ್ಪ ಹೊಸದು ಏನೋ ಒಂದು ಹೊಸದು ಇದ್ರೆ ಅದಕ್ಕೆ ಇದನ್ನ ಫಸ್ಟ್ ತಗೊಂಡ್ರಿ. ಓಕೆ, ಟೇಕ್ ಎ ನೆಕ್ಸ್ಟ್. Z1 is equal to ರೂಟ್ ಒಳಗೆ ಹಾಕ್ತ ನೋಡ್ರಿ ಒಂದು √3i. Z2 is equal to ಇದನ್ನೊಂದು ಬೇರೆ ಬರ್ಕೊಳ್ಳೋಣ ಬೇಕಾರೆ, ಅಥವಾ 1 plus √2i. Then find the Z1 divided by Z2 ಅಂತ ಕೇಳ್ತಾರ ಅವರು. Z1 divided by Z2 ಕೊಟ್ಟಿರ್ತಕ್ಕಂಥ ಎರಡು ಕಾಂಪ್ಲೆಕ್ಸ್ ನಂಬರ್ ಅನ್ನ ಡಿವಿಸಿಬಲ್ ಮಾಡಿದ್ರೆ ಏನು ಬರ್ತದ ಅಂತ ಕೇಳ್ತಾರ ಅವರು. ನೋಡಿ ಏನು ಬರ್ತದ ನೋಡೋಣ. ಈಗ Z1 divided by Z2. Z1 is what? √2 plus √3i. Z2 is what? Here 1 plus √2i. √2 plus √3i divided by 1 plus √2i. ಬಟ್ ಡಿನಾಮಿನೇಟರ್ ಏನಾಗಬೇಕ್ರಿ? i ಉಳಿಬಾರದಂದ್ರೆ ಏನ್ ಮಾಡಬೇಕಂತ ಹೇಳಿ ನಾನು 1 minus √2i ಮಾಡ್ಕೋಬಹುದ್ರಿ. a plus b, a minus b. ಇದನ್ನ ಇಲ್ಲಿ ಮಾಡಿರಂದ್ರೆ ಮ್ಯಾಲೂ ಏನ್ ಮಾಡಿರ್ತಿರ್ಲ ಡಿನಾಮಿನೇಟರ್ ಒಳಗೆ ಕೆಲಸ ಅದನ್ನ ಮಾಡ್ಬೇಕ್ರಿ. ಅದೇ ಸೈನ್ ಅದೇ ವ್ಯಾಲ್ಯೂ ಗೊತ್ತಿರ್ಲಿ. ಇಷ್ಟ ಮಾಡ್ರಿ, ಹೌದಾ? ಸಿಂಪ್ಲಿಫೈ ದಿಸ್ ಕಾನ್ಸೆಪ್ಟ್. ಸಿಂಪ್ಲಿಫೈ ಮಾಡೋಣ. ಈಗ ಏನೈತಿ, ಒನ್ ಸೆಕೆಂಡ್ ರೀರೈಟ್ ದಟ್. ನೋಡ್ರಿ, ಮಲ್ಟಿಪ್ಲಿಕೇಶನ್ ಟು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಂಗ್ ಬಂತ. ನ್ಯೂಮಿನೇಟರ್ s, ಡಿನಾಮಿನೇಟರ್ ಏನಾಗುತ್ತೆ a plus b ಐತಿ, a minus b ಐತಿ. ಹೆಂಗ್ ಬರಿಬಹುದು? How can write that? 1 square minus √2 bracket square I square. Okay, this is a square minus this is whole term is b square. That is the formula, a square minus b square. Okay, multiplication √2 is a 1 ಜೊತೆ ಮಲ್ಟಿಪ್ಲಿಕೇಶನ್ ಆಗಬೇಕು, √2i ಜೊತೆ ಮಲ್ಟಿಪ್ಲಿಕೇಶನ್ ಆಗಬೇಕು. ಹಳೆ ನಾನು ನೋಟೇಷನ್ ಸಿಂಬಲ್ ಜೊತೆ ತೋರಿಸೋದಿಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀನಿ. √2 1 are √2, √2i sin will be minus. ನೋಡ್ರಿ, ಪ್ಲಸ್ ಮೈನಸ್ ಮೈನಸ್ ಆಗುತ್ತಾ. ಹಾಗಾದ್ರೆ √2 ಏನಾಗುತ್ತಾ? ಜಸ್ಟ್ ಫಾರ್ 2i ಆಗುತ್ತಾ. ಯಾಕೆ ಪ್ಲಸ್ √3i ಡೈರೆಕ್ಟ್, ಯಾಕಂದ್ರೆ 1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಇರ್ತದ. ಪ್ಲಸ್ ಮೈನಸ್ ನೋಡಿ, ಅಬ್ಸರ್ವ್ ಮಾಡಿ, ಪ್ಲಸ್ ಮೈನಸ್ ಏನಾಗುತ್ತಾ? ಮೈನಸ್ ಆಗುತ್ತಾ. √3 into √2 ಏನಾಗುತ್ತಾ? √6 ಆಗುತ್ತಾ. i into i ಏನಾಗುತ್ತಾ? i² ಆಗುತ್ತಾ. ಬಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು, ಬಾಳ ಬೇಸಿಕ್ ಕೊಟ್ಕೊಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದ್ ತಿಳ್ಕೊಂಡ್ರೆ ಮುಗಿತ್ರಿ, ಏನು ಓದೋದ ಬೇಕಾಗಿಲ್ಲ, ಅಷ್ಟು ಟೈಮ್ ಸೇವ್ ಮಾಡ್ಬೋದು ಇದ್ರೊಳಗೆ. ಅಷ್ಟು ಈಸಿ ಕಾನ್ಸೆಪ್ಟ್ ರೀ ಇದು. 1 square is nothing but value is 1. Here square get cancel. 2 i² value is -1. ಭಾಳ ಸಿಂಪಲ್ ಪ್ರಾಬ್ಲಮ್ಸ್ ನೋಡ್ರಿ, ಅಬ್ಸರ್ವ್ ಮಾಡಿ. This is √2. ಇಲ್ಲಿ i² value -1 ಆಯ್ತಂದ್ರ i² value is a -1. This is nothing but -1 value. minus minus plus 6 plus √6 √2 ಜೊತೆ ಏನಾಗುತ್ತೆ? ಆಡ್ ಆಗುತ್ತೆ. ಯಾಕೆ ಆಡ್ ಆಗುತ್ತೆ? That is a real part. Okay, real number √6 1 bracket. ಯಾಕಂದ್ರೆ ಎರಡು e minus ಜೊತೆ ಪ್ಲಸ್ ಆದಾಗ ಈ ವ್ಯಾಲ್ಯೂ ಪ್ಲಸ್ ಆಗುತ್ತೆ. ಪ್ಲಸ್ ಆತಂದ್ರೆ ಇದರ ಜೊತೆನೂ ಪ್ಲಸ್ ಆಗುತ್ತೆ. ಇಲ್ಲಿ ಕಾಮನ್ ಏನೈತೆ ನೋಡ್ರಿ, ಇದನ್ನ ಇಂಟರ್ಚೇಂಜ್ ಮಾಡ್ತೀನಿ ನಾನು. ಮೈನಸ್ ಏನು ಟಚ್ ಮಾಡೋಂಗಿಲ್ಲ, ಯಾಕಂದ್ರೆ ಇದರಿಂದ ಮೈನಸ್ ಐತಿ, ಇದರಿಂದ ಪ್ಲಸ್ ಐತಿ. ಸೊ ಐ ವಿಲ್ ಟೇಕ್ ಕಾಮನ್, ಪ್ಲಸ್ ಐ ಕಾಮನ್ ತೆಗೆದು ಬಿಡ್ತಾನೆ ನಾನು. ಪ್ಲಸ್ ಟರ್ಮ್ ಫಸ್ಟ್ ಹಿಡ್ತಾನೆ ನಾನು. √3 ಗೊತ್ತಾಗುತ್ತೆ ನಿಮ್ಗೆ ಆಲ್ಮೋಸ್ಟ್. ಇಲ್ಲಿ ಮೈನಸ್ ಐತಿ, -2 ಮುಂದಗಡೆ ಇರ್ತದೆ. ಕಲಸ್ ಹೋಲ್ ಡಿವೈಡೆಡ್ ಮೈನಸ್ ಮೈನಸ್ ಪ್ಲಸ್ 1 + 2 is 3. ಈಗ ಸಪರೇಟ್ ಮಾಡೋದು ಅಷ್ಟೇ ಡ್ಯೂಟಿ ಇದೆ ನಮ್ದು. √6 divided by 3 plus I divided I into √3 minus 2 divided by 3. That is real part and imaginary part. This is a real part. This is a real part of the complex number. This is the imaginary part of the complex number. Notice, this is the imaginary value. This is a real value. ಇದು ಹೆಂಗ್ ಬಂದೈತ್ರಿ?
ಡಿವಿಷನ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ ಫಾರ್ಮ್ ಗೆ ಬರಬೇಕು. ಈ ಫಾರ್ಮ್ ಯಾವ ಫಾರ್ಮ್ ನಾಗ ಐತ್ರಿ? ಡೆಫಿನಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಒಳಗೆ ಐತಿ. ದಟ್ ಡೆಫಿನಿಷನ್ ಇಸ್ a plus ib form. Okay, take another two examples. Minus I. Next one, root 2 plus I. Root 2 plus I, this is 2 minus I. Substitute here value 2 minus I, root 2 plus I. Denominator ಏನು ಕಾಣಬಾರ್ದ್ರಿ? I ಕಾಣಬಾರ್ದು. I ಕಾಣಬಾರ್ದು ಅನ್ನೋ ಉದ್ದೇಶದಿಂದ ಪ್ಲಸ್ ಇದ್ದಿದ್ದು ಏನು ಬರಿಬೇಕಂತೀನಿ ನಾನು? ಮೈನಸ್ ಬರಿಬೇಕಂತ ಹೇಳಿ. root 2 minus I, that is root 2 minus I. See here. Simplify again that 2 minus I bracket root 2 minus I. This is a very simple concept. This is a plus b, a minus b. Direct mind past idre direct ಬಿಡಿಸ್ತೀರಿ. Direct answer ಹೇಳ್ತೀನಿ ನಾನು. root a plus b, a minus b, a square. A square means root 4. Root 4 is nothing but 2. This is a minus b square is nothing but 1. I square is nothing but minus 1. ಗೊತ್ತಿರಲಿಲ್ಲ i coefficient ಏನು ಇಲ್ಲ ಅಂದ್ರೆ ಏನು ಇರ್ತದ? 1 ಇರ್ತದ. 1 ಅನ್ನ ಸ್ಕ್ವೇರ್ ಮಾಡಿದ್ರೆ 1, I ಸ್ಕ್ವೇರ್ ಮಾಡಿದ್ರೆ -1. ಓಕೆ, ಗೊತ್ತಿರಲಿ. 2 is a multiplication these two. 2 root 2 is a 2 root 2. ಯಾಕಂದ್ರೆ these two are different, cannot be multiplied. ಓಕೆ, ಇಲ್ಲಿ root 2 ಐತಿ, ಇಲ್ಲಿ 2 ಜೊತೆ root 2 ಮಲ್ಟಿಪ್ಲೈ ಆದ್ರೆ 2 into root 2 ಯಾವ ರೀತಿ ಉಳಿತದ? 2 minus I, 2 minus I, 2 into I. ನೋಡಿ, ಪ್ಲಸ್ ಮೈನಸ್ ಮೈನಸ್, ಮೈನಸ್ ಆ ಪ್ಲಸ್ ಆ ಮೈನಸ್ root 2i, I into I square, that is a minus I square, minus I square. Once again, this is minus minus a plus, that is 3. Simplify that. 2 root 2, I square is a minus 1, minus minus plus, plus 1. That is a real part. Fast ಆಗಿ ಬಿಡಿಸೋದು. Take a common is a minus sign. Minus common ತೆಗೆದ್ರೆ ಏನಾಗುತ್ತೆ ನೋಡಿ? I common ನೋಡಿ. I common ಇದ್ರೆ ಏನು ಉಳಿತದ? 2 plus root 2 ಉಳಿತದ, whole divided by 3. 2 root 2 plus 1 divided by 3 minus ಇದೆ ಪ್ಲಸ್ ಒಳಗೆ ಇಡ್ರಿ, I bracket minus 2 plus root 2 whole divided by 3. That is a plus ib form. This is a imaginary part value is a negative, real part value is a positive. ಗೊತ್ತಿರಲಿ. This is a plus ib form. ಬಂದೈತಲ್ಲ ನೋಡಿ, ಈ ಫಾರ್ಮ್ ಪ್ರೆಸೆಂಟ್ ಆಗುತ್ತಲ್ರಿ. ಓಕೆ, that is a z1 divided by z2. This is a very interesting concept. ಬಾಳ ಇಂಟ್ರೆಸ್ಟಿಂಗ್ ಮಾಡಾಕತ್ತಿರ, ನಮಗೆ ಹಂಗ ಸಾಲ್ವ್ ಮಾಡ್ಬೇಕು ಅನ್ಸುತ್ತೆ, ಅಷ್ಟು ಇಂಟ್ರೆಸ್ಟ್ ಕಾನ್ಸೆಪ್ಟ್ ಇದೆ ರೀ. ಮನೆಗೆ ಒಂದು ಟ್ರೈ ಮಾಡಬೇಕು. I give some more problems. z1 is equal to root 2 plus root 3i and z2 is equal to root 2 plus root 2i. Okay, then find z1 divided by z2. Take another one. z1 is equal to root 2 plus 3i and z2 is equal to root 2 minus 3i. Ba simple ಕೊಟ್ಟೆ ನೋಡಿ. Then find z1 divided by z2. These two problems ಅನ್ನ ಮನೆ ಒಳಗೆ ಏನು ಮಾಡ್ರಿ, ಸಾಲ್ವ್